80 ಬಡಗಬೆಟ್ಟುವಿನಲ್ಲಿ ನಡೆಯುವ ಉಡುಪಿ ಕಂಬಳಕ್ಕೆ ಜಿಲ್ಲಾಡಳಿತದಿಂದ 630 ಎಕರೆ ಭೂಮಿ ಕಂಬಳ ಸಮಿತಿಗೆ ಹಸ್ತಾಂತರವಾಗಿಲ್ಲ. ಕಾಪು ಶಾಸಕರ ನೇತೃತ್ವದಲ್ಲಿ ನಡೆದ ಕಂಬಳ ಕರಿಯ ಭೂಮಿ ಪೂಜೆ ಕಾನೂನು ಬಾಹಿರವಾಗಿದೆ ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಹೇಳಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉಡುಪಿ ಕಂಬಳ ನಡೆಸುವುದಕ್ಕೆ ತನ್ನ ಅಭ್ಯಂತರವಿಲ್ಲ, ಆದರೆ ಅದು ಬಿಜೆಪಿ ಪಕ್ಷದ ಕಂಬಳ ಆಗಬಾರದು. ಜಿಲ್ಲಾಡಳಿತ ಕಂಬಳ ಆಗಬೇಕು, ಸ್ಥಳೀಯ ಜನರಿಗೆ ಕಂಬಳದಿಂದ ತೊಂದರೆ ಆಗದಂತೆ ಸೂಕ್ತ ವ್ಯವಸ್ಥೆ ಆಗಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಇನ್ನು ಜನಪ್ರತಿನಿಧಿಗಳು ಜಿಲ್ಲಾಡಳಿತ ಹೊರಪಡಿಸಿ ನಿಷೇಧಾಜ್ಞೆಯನ್ನು ಉಲ್ಲಂಘಿಸಿ ಶಂಕುಸ್ಥಾಪನೆ ನಡೆಸಿದ್ದಾರೆ. ಶಾಸಕರು ತಮ್ಮ ಅಕ್ರಮಗಳನ್ನು ಮುಚ್ಚಿ ಹಾಕಲು ತನ್ನ ಮೇಲೆ ಆರೋಪ ತೋರಿಸುತ್ತಿದ್ದಾರೆ. ಶಾಸಕರು ತಮ್ಮ ಕಾನೂನು ಬಾಹಿರ ಜೂಜು ನಡೆಸುವ ಹಿಂಬಾಲಕರಿಗಾಗಿ ಈ ಕಂಬಳ ನಡೆಸ್ತಾ ಇದ್ದಾರೆ. ಬಡಗಬೆಟ್ಟು ಪಂಚಾಯತ್ನಲ್ಲಿ ಬಡವರಿಗೆ 5 ಸೆನ್ಸ್ ಭೂಮಿ ನೀಡದ ಶಾಸಕರು ಅರಣ್ಯ ಇಲಾಖೆಯ 630 ಎಕರೆ ಭೂಮಿಯಲ್ಲಿ ಕಂಬಳ ಮಾಡಲು ಹೊರಟಿದ್ದಾರೆ ಎಂದಿದ್ದಾರೆ. ಜಿಲ್ಲಾಡಳಿತ 6.30 ಎಕರೆ ಜಾಗವನ್ನ ಇವತ್ತು ಯುವಜನ ಇಲಾಖೆಯವರಿಗೆ ರಿಸರ್ವ್ ಮಾಡಿ ಕಂಬಳಕ್ಕೋಸ್ಕರ, ಕಂಬಳದ ಕೋಣಗಳ ಚಿಕಿತ್ಸೆಗೋಸ್ಕರ ಅನ್ನುವಂಥ ರೀತಿಯಲ್ಲಿ ರಿಸರ್ವೇಷನ್ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದೆ. ಆ ಸಂದರ್ಭದಲ್ಲಿ ಕೆಲವೊಂದು ಮಂಜೂರಾತಿ ಮಾಡುವಾಗ ಕೆಲವೊಂದು ಷರತ್ತುಗಳನ್ನು ಹಾಕಿದೆ. ಕಾಯ್ದಿರಿಸಿದ ಜಮೀನನ್ನು ಕಾಯ್ದಿರಿಸಲಾದ ಉದ್ದೇಶಕ್ಕೆ ಮಾತ್ರ ಉಪಯೋಗಿಸತಕ್ಕದ್ದು, ಕಾಯ್ದಿರಿಸಲಾದ ಜಮೀನನ್ನು ಸಂಬಂಧಪಟ್ಟವರಿಂದ ಅನುಮತಿಯನ್ನು ಪಡೆಯದೆ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಉದ್ದೇಶಕ್ಕೆ ಪರಾಬಾರೆ, ಗುತ್ತಿಗೆ, ಉಪ ಗುತ್ತಿಗೆ, ಬಾಡಿಗೆಗೆ ನೀಡಕೂಡದು. ಕಾಯ್ದಿರಿಸಲಾದ ಜಮೀನಿನಲ್ಲಿ ಯಾವುದೇ ರೀತಿಯ ಅತಿಕ್ರಮಣಕ್ಕೆ ಅವಕಾಶ ನೀಡಕೂಡದು. ಕಾಯ್ದಿರಿಸಲಾದ ಜಮೀನುಗಳಲ್ಲಿ ಮರಮಟ್ಟುಗಳು ಅರಣ್ಯ ಇಲಾಖೆಯ ಅನುಮತಿಯನ್ನು ಪಡೆಯುವ ಮೂಲಕವೇ ವಿಲೆಗೊಳಿಸುವುದು. ಕಾಯ್ದಿರಿಸಲಾದಂಥ ಜಮೀನನ್ನು ಕಾಯ್ದಿರಿಸಲಾದ ದಿನಾಂಕದಿಂದ 2 ವರ್ಷದ ಅವಧಿಗೆ ಉದ್ದೇಶಕ್ಕೆ ಬಳಸಿಕೊಳ್ಳುವುದು. ಕಾಯ್ದಿರಿಸಲಾದ ಜಮೀನನ್ನು ಅನಧಿಕೃತವಾಗಿ ಯಾರಾದರೂ ಅತಿಕ್ರಮಿಸಿಕೊಂಡಲ್ಲಿ ಸಂಬಂಧಪಟ್ಟಂಥ ಇಲಾಖಾ ಅಧಿಕಾರಿಯನ್ನು ಜವಾಬ್ದಾರನಾಗಿ ಮಾಡಲಾಗುವುದು. ಕಾಯ್ದಿರಿಸಿದ ಜಮೀನನ್ನು ವಿನಾಶಕಾರಿ ಅಥವಾ ಕಾಯಂ ಆಗಿ ಹಾನಿಕಾರವಾಗುವಂಥ ರೀತಿಯಲ್ಲಿ ಬಳಸತಕ್ಕದ್ದಲ್ಲ ಅನ್ನುವಂಥ ಷರತ್ತುಗಳನ್ನು ಇವತ್ತು ಹಾಕಿದ್ದಾರೆ. ಈ ಷರತ್ತುಗಳು ಇವತ್ತು ಒಂದು ರೀತಿಯಲ್ಲಿ ವಯಲೇಷನ್ ಆಗಿದೆ. ಕಾಯ್ದಿರಿಸಿದಂಥ ಜಾಗ ಅದು ಯೋಜನೆ ಇಲಾಖೆಗೆ ಸಂಬಂಧಪಟ್ಟದ್ದು. ಯೋಜನೆ ಇಲಾಖೆಯಿಂದ